ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ವಾಸ ಇರುವ ಜಾಗದ ಬಗ್ಗೆ, ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರವಿದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮನುಷ್ಯನ ಜೀವನದಲ್ಲಿ ಹಲವಾರು ಕಷ್ಟಗಳು ಎದುರಾಗುತ್ತವೆ. ಅವುಗಳನ್ನು ಮಹಾಲಕ್ಷ್ಮಿಯ ಬಳಿ ಹೇಳಿಕೊಂಡರೆ ಬಗೆಹರಿಸುತ್ತಾರೆ. ಮಹಾಲಕ್ಷ್ಮಿಯು ಅನಾದಿ ಕಾಲದಿಂದಲೂ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಬಂದಿರೋ ಭಾಗ್ಯಲಕ್ಷ್ಮಿ. ಗೊರವನಹಳ್ಳಿಯಲ್ಲಿ ನೆಲೆಸುವ ಮೂಲಕ ಗೊರವನಹಳ್ಳಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿದ ಮಹಾತಾಯಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ಸಾಕು, ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ. ಅಮ್ಮ ತಾಯಿ, ನನ್ನ ಕಷ್ಟ ದೂರ ಮಾಡಮ್ಮ ಅಂತ ಬೇಡಿಕೊಂಡರೆ ಸಾಕು, ಆ ಮಹಾತಾಯಿ ಅವರನ್ನು ಉದ್ಧರಿಸುತ್ತಾಳೆ, ಎಲ್ಲರ ಸಂಕಷ್ಟಗಳನ್ನು ನಿವಾರಿಸುತ್ತಾಳೆ. ಕಲಿಯುಗದಲ್ಲೂ ಕಾಣಿಸಿಕೊಳ್ಳುವ ಈ ಕರುಣಾಮಯಿ ಕಂಗಾಲಾದವರಿಗೆ ಕರುಣೆ ತೋರಿ ಕೃಪೆ ನೀಡುತ್ತಾಳೆ. ಇದೇ ಕಾರಣಕ್ಕೆ ಲಕ್ಷಾಂತರ ಮಂದಿ ಈ ಗೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿಯ ಪಾದಕ್ಕೆ ಬಿದ್ದು ಧನ್ಯರಾಗುತ್ತಾರೆ. ಇಂಥ ಮಹಾಲಕ್ಷ್ಮಿಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲೇಬೇಕಲ್ವಾ? ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜೆ ಇರುತ್ತದೆ. ದೇವಾಲಯದ ವತಿಯಿಂದ ಇಲ್ಲಿ ಪ್ರತಿದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದವರು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ. ಸಾರ್ವಜನಿಕರು ಅಗತ್ಯ ಹಣ ನೀಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಈ ಗೊರವನಹಳ್ಳಿ ಕ್ಷೇತ್ರವು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ಪ್ರವಾಸಿಗರ ಆಕರ್ಷಣೆಯಲ್ಲಿ 4ನೆಯ ಅತ್ಯಂತ ಜನಪ್ರಿಯ ತಾಣವೆಂದು ಪ್ರಸಿದ್ಧಿಯಾಗಿದೆ. ಪ್ರಿಯ ಬಂಧುಗಳೇ, ಗೊರವನಹಳ್ಳಿ ಮಹಾಲಕ್ಷ್ಮಿಯ ಒಂದು ಕಥೆ ಇದೆ. ಅದು ಏನನ್ನುತ್ತೀರಾ? ಸುಮಾರು ವರ್ಷಗಳ ಹಿಂದೆ ಒಬ್ಬ ಅಬ್ಬಯ್ಯ ಎಂಬ ವ್ಯಕ್ತಿ ಇದ್ದ. ಇವನು ಸಾಮಾನ್ಯ ಮನುಷ್ಯನಾಗಿದ್ದ, ಬಡತನವೂ ಕೂಡ ಇತ್ತು. ಹೀಗಿರುವಾಗ ಒಮ್ಮೆ ಒಂದು ಹೆಣ್ಣಿನ ಶರೀರವಾಣಿಯೊಂದು ಕೇಳಿಸಿತು. ಅದು ಏನೆಂದರೆ, ನಾನು ನಿಮ್ಮ ಮನೆಗೆ ಬರುತ್ತೀನಿ, ಕರ್ಕೊಂಡು ಹೋಗು ಅಂತ ಆ ಶರೀರವಾಣಿ ಹೇಳಿತು. ಆ ಶರೀರವಾಣಿ ಪದೇ ಪದೇ ಕೇಳಿಸುತ್ತಾ ಇತ್ತು. ಇದರಿಂದ ವಿಚಲಿತನಾದ ಅಬ್ಬಯ್ಯ ತನಗಾದ ಅನುಭವವನ್ನು ತನ್ನ ತಾಯಿಗೆ ಹೇಳಿದರು. ಇನ್ನೊಮ್ಮೆ ಆ ಶರೀರವಾಣಿ ಕೇಳಿಸಿದರೆ ನೀನು ದೆವ್ವವಾದರೆ ಅಲ್ಲೇ ಇರು, ದೇವರಾದರೆ ಬಾ ಅಂತ ಹೇಳು ಅಂತ ಅಬ್ಬಯ್ಯನಿಗೆ ತಾಯಿ ಹೇಳಿದರು. ತಾಯಿಯ ಮಾತಿಗೆ ಒಪ್ಪಿಕೊಂಡ ಅಬ್ಬಯ್ಯ ತನ್ನ ಕೆಲಸವನ್ನು ಮುಂದುವರಿಸಿದ. ಮತ್ತೆ ಅದೇ ಆ ಶರೀರವಾಣಿ ಕೇಳಿಸಿತು. ಅಬ್ಬಯ್ಯನಿಗೆ ತಾಯಿ ಹೇಳಿದಂತೆ ದೆವ್ವವಾದರೆ ಬರಬೇಡ, ದೇವರಾದರೆ ಬಾ ಅಂತ ಹೇಳಿದ. ಮಹಾಲಕ್ಷ್ಮಿ ಕೊಳದಿಂದ ಎದ್ದು ಬಂದು ಅಬ್ಬಯ್ಯನ ಮನೆ ಸೇರಿದಳು. ಅಂದಿನಿಂದ ಗೊರವನಹಳ್ಳಿ ಪವಿತ್ರ ಪುಣ್ಯ ಭೂಮಿಯಾಗಿ ಪರಿವರ್ತನೆಯಾಗಿತು. ಇನ್ನು ಕೆಲವರು ಅಬ್ಬಯ್ಯನ ಕಥೆಯನ್ನ ಹೀಗೆ ಹೇಳುತ್ತಾರೆ. ಅಬ್ಬಯ್ಯನಿಗೆ ಒಂದು ದಿನ ವಿಗ್ರಹ ಸಿಕ್ಕಿತು. ಆತ ತನ್ನ ಮನೆಯಲ್ಲಿ ಆ ವಿಗ್ರಹವನ್ನು ಪೂಜಿಸಲು ಆರಂಭಿಸಿದನು. ಆ ಸಂದರ್ಭದಲ್ಲಿ ದೇವಿ ಆತನಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿದರು. ತನಗೆ ದೊರೆತ ಸಂಪತ್ತನ್ನು ಆತ ದಾನಕ್ಕೆ ವಿನಿಯೋಗಿಸಿದನು. ಈತನ ಸಮಾಜ ಸೇವೆಯನ್ನು ಗೌರವಾರ್ಥವಾಗಿ ಆತನ ಮನೆಗೆ ಲಕ್ಷ್ಮೀ ನಿವಾಸ ಎಂದು ಜನರು ಹೆಸರಿಟ್ಟರು. ಅಬ್ಬಯ್ಯನ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಆತ ಕೂಡ ಮಹಾಲಕ್ಷ್ಮಿಯ ಭಕ್ತನಾಗಿದ್ದ. ದೇವಿಯನ್ನು ಪೂಜಿಸಲಾರಂಭಿಸಿದನು. ದೇವಿಯು ಒಂದು ದಿನ ರಾತ್ರಿ ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ನನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶ ನೀಡಿದಳು. ಈ ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಈ ಗುಡಿಯಲ್ಲಿ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನು. ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಲು ಪ್ರಾರಂಭಿಸಿದನು. ಇವರ ನಂತರ 1925ರಲ್ಲಿ ದೇವಿಯ ಪರಮಭಕ್ತಿ ಕಮಲಮ್ಮ ಗೊರವನಹಳ್ಳಿಗೆ ಆಗಮಿಸಿದರು.
ಈ ಸಂದರ್ಭದಲ್ಲಿ ದೇಗುಲದ ಪರಿಸ್ಥಿತಿ ಸರಿ ಇಲ್ಲದನ್ನು ಕಂಡು ಕಮಲಮ್ಮ ಮರುಗಿದರು. ಅಂದರೆ ಚಿಂತೆಗೆ ಈಡಾದರು. ಬಳಿಕ ಸುಮಾರು ದೇವಾಲಯವನ್ನು ಪುನರ್ಜೀವನಗೊಳಿಸಿದರು. ಆ ಬಳಿಕ ದೇವಿಗೆ ಪೂಜೆ ಆರಂಭವಾಯಿತು. ಆದರೆ ಕೆಲವು ಕಾರಣಗಳಿಂದ 1 ವರ್ಷದ ನಂತರ ಅವರು ಗೊರವನಹಳ್ಳಿಯನ್ನು ಬಿಟ್ಟು ತೆರಳಿದರು. ಬಳಿಕ ಸುಮಾರು 26 ವರ್ಷಗಳ ನಂತರ ಅವರು ದೇವಾಲಯಕ್ಕೆ ಮರಳಿ ಬಂದು 1952ರಲ್ಲಿ ಪುನರ್ ಪೂಜೆ ಆರಂಭಿಸಿದರು. ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮೀ ದೇವಿಯ ಭಕ್ತರಿಗೆ ಕ್ಷೇತ್ರವಾಯಿತು. ದೇಶದ ಎಲ್ಲ ಕಡೆಗಳಿಂದ, ಅದರಲ್ಲೂ ಭಾರತದ ಎಲ್ಲೆಡೆಯಿಂದ ಇಲ್ಲಿಗೆ ದೇವಿಯ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಿಗೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ದಿನ ಎಂದು ಪರಿಗಣಿಸಲಾಗಿದೆ. ಅದರಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವವು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಚ್ಚರಿ ಮೂಡಿಸುವ ಸಂಗತಿ ಎಂದರೆ ಮಹಾಲಕ್ಷ್ಮಿಯು ದೇವಸ್ಥಾನದ ಹಿಂದೆ ಇನ್ನೊಂದು ದೇವರು ಇದೆ. ಅಲ್ಲಿ ಭಕ್ತರು ಭಕ್ತಿಯಿಂದ ಬೇಡಿಕೊಂಡರೆ, ಅಂದರೆ ಅಲ್ಲಿ ಲಿಂಗದ ರೂಪದಲ್ಲಿ ಒಂದು ಕಲ್ಲು ಇದೆ. ಅಲ್ಲಿ ಕುಳಿತು ನಮ್ಮ ಕೈಗಳನ್ನು 2 ಹೆಬ್ಬೆರಳು ಕೂಡಿರುವಂತೆ ಆ ಕಲ್ಲಿನ ಮೇಲೆ ಕೈ ಇಟ್ಟು ಭಕ್ತಿಯಿಂದ ಬೇಡಿಕೊಂಡರೆ ಕೆಲಸ ಆಗುವುದಾದರೆ ಕೈಗಳು ತಿರುಗಿ 4 ಬೆರಳುಗಳು 2 ತುದಿಗಳು ಸ್ಪರ್ಶಿಸುತ್ತವೆ. ಇದು ಮೂಢನಂಬಿಕೆಯಲ್ಲ. ಅಲ್ಲಿ ಹೋದಾಗ ಭಕ್ತರು ಮಾಡುತ್ತಿದ್ದರು. ಕೆಲವರ ಕೈ ಬೆರಳುಗಳು ಬೇಗನೆ ಚಲಿಸುತ್ತಿದ್ದವು, ಕೆಲವರ ಬೆರಳುಗಳು ಅಲ್ಲೇ ಇರುತ್ತಿದ್ದವು. ಇದು ಮಹಾಲಕ್ಷ್ಮಿಯ ಆಶೀರ್ವಾದ ಎನ್ನಬಹುದು. ಪ್ರೀತಿಯ ಬಂಧುಗಳೇ, ಇಂಥ ಒಂದು ಪವಿತ್ರ ಸ್ಥಳಕ್ಕೆ ಹೋಗುವ ಮಾರ್ಗ ಹೇಗೆಂದರೆ ತುಮಕೂರು ಮಾರ್ಗವಾಗಿ ಚಲಿಸಬೇಕು. ನೀವು ಬೆಂಗಳೂರಿನಿಂದ ಹೊರಟರೆ ಮೆಜೆಸ್ಟಿಕ್ನಿಂದ ಪ್ಲಾಟ್ಫಾರ್ಮ್ 6ರಲ್ಲಿ ಪಾವಗಡ ಬಸ್ ಹತ್ತಿದರೆ ನೇರವಾಗಿ ಒಂದೇ ಬಸ್ಸಿನಲ್ಲಿ ತಲುಪಬಹುದು. ಇಳಿಯುವ ಸ್ಥಳ ಕೊರಟಗೆರೆ. ಇಲ್ಲಿ ಸುಮಾರು 10ರಿಂದ 8 ಕಿಲೋಮೀಟರ್ ಆಟೋ ಅಥವಾ ಬಸ್ ಮೂಲಕ ಗೊರವನಹಳ್ಳಿ ಕ್ಷೇತ್ರವನ್ನು ತಲುಪಬಹುದು. ಆಟೋದಲ್ಲಿ ಒಬ್ಬರಿಗೆ 30 ರೂಪಾಯಿ ಇರುತ್ತದೆ. ಅಲ್ಲಿ ಯಾವಾಗಲೂ ಆಟೋಗಳು ರೆಡಿ ಇರುತ್ತವೆ. ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ. ಸ್ಥಳಕ್ಕೆ ಹೋಗಿ ಬಂದ ನಂತರ ನಮಗೂ ಕೂಡ ಒಳ್ಳೆಯ ಶುಭ ಸುದ್ದಿ ಸಿಕ್ಕಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.